press the bell icon on the YouTube app and never miss another update. Hello students, let's continue our discussion in angles. In previous class, we discussed exercise 6.2 up to 6th question. Today, let's discuss 7th question. I'll read the question now. Choose the right answer from the following. ಅಂದರೆ ರೈಟ್ ಒಂದು 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ರೈಟ್ ಆನ್ಸರ್ಸ್ನ ನಾವು ಚೂಸ್ ಮಾಡಬೇಕು. ಎಕ್ಸಾಂಪಲ್ ಫಾರ್ ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್ಗೆ ಎಕ್ಸಾಂಪಲ್ ಕೇಳ್ತಿದ್ದಾರೆ. ಲೆಟ್ ಇಸ್ ರಿಕಾಲ್ ದ ಡೆಫಿನೇಷನ್ ಆಫ್ ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಏನು? ಗ್ರೇಟರ್ ದ್ಯಾನ್ 90 ಆರ್ ಲೆಸ್ ದ್ಯಾನ್ 180, ಆರ್ the angle should be between 90 degree and 180 degree. This is the definition of obtuse angle. 90 degree ಇಂತ 180 degree ಮಿಡಲ್ ಅಲ್ಲಿ ಬಂದರೆ ನಾವೇನು ಹೇಳ್ತೀವಿ? obtuse angle ಅಂತ ಹೇಳ್ತೀವಿ. ಸೊ ಲೆಟ್ us check the option one by one. First one 90 degree ಇದೆ. 90 degree ಇದ್ರೆ it is right angle. Second one 53 degree. 53 degree means it is ಆ್ಯಂಡ್ ಅಕ್ಯೂಟ್ ಆ್ಯಂಗಲ್. 53 ಡಿಗ್ರಿ ಇದ್ರೆ ಏನು ಹೇಳ್ತೀವಿ? ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಅವ್ರು ಕೇಳ್ತಿರೋದು ಅಬ್ಟ್ಯೂಸ್ ಆ್ಯಂಗಲಿಗೆ. ನೆಕ್ಸ್ಟ್ ಥರ್ಡ್ ಒನ್ 178 ಡಿಗ್ರಿ. 178 ಡಿಗ್ರಿ ಅಂದರೆ ಬರುತ್ತೆ ಅಲ್ವ, ಬಿಟ್ವೀನ್ 90 ಆ್ಯಂಡ್ 180. 90 ಆ್ಯಂಡ್ 180 ಬಿಟ್ವೀನ್ ಬರುತ್ತೆ. ಇಟ್ ಈಸ್ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180. ಸೊ ಆನ್ಸರ್ ಈಸ್ 178 degree. For 7A question, answer is 178 degree. Is this clear? So let's take B question. In the given figure, the number of right angles, acute angles and obtuse angles are. ಅಂದರೆ ಫಿಗರ್ ಕೊಟ್ಟಿದ್ದಾರೆ, ಅದರಲ್ಲಿ ನಂಬರ್ ಆಫ್ ರೈಟ್ ಆ್ಯಂಗಲ್ಸ್ ಎಷ್ಟಿದೆ ಆ್ಯಂಡ್ ನಂಬರ್ ಆಫ್ ಅಕ್ಯೂಟ್ ಆ್ಯಂಗಲ್ಸ್ ಆ್ಯಂಡ್ ನಂಬರ್ ಆಫ್ ಅಬ್ಟ್ಯೂಸ್ ಆ್ಯಂಗಲ್ಸ್ನ ಕೇಳ್ತಿದ್ದಾರೆ. ಫಸ್ಟ್ ಲೆಟ್ us write the given figure. This is the given figure. So in this we have to count the number of right, acute and obtuse angle. First ಏನು ಕೊಟ್ಟಿದ್ದಾರೆ? ನಂಬರ್ ಆಫ್ ರೈಟ್ ಆ್ಯಂಗಲ್ಸ್ ಕೊಟ್ಟಿದ್ದಾರೆ. ಸೊ ಇನ್ ದಿಸ್ ಫಿಗರ್ ವಿ ಹ್ಯಾವ್ ಟು ಅಬ್ಸರ್ವ್ ದ ನಂಬರ್ ಆಫ್ ರೈಟ್ ಆ್ಯಂಗಲ್ಸ್ ಫಸ್ಟ್. ರೈಟ್ ಆ್ಯಂಗಲ್ಸ್ ಎಷ್ಟಿದೆ? ರೈಟ್ ಆ್ಯಂಗಲ್ಸ್ ಯಾವಾಗಲೂ ಹೆಂಗಿರುತ್ತೆ ಗೊತ್ತಿದೆ ನಿಮಗೆ? ಇಟ್ ಈಸ್ ಎಕ್ಸಾಕ್ಟ್ 90 ಡಿಗ್ರಿ. ಸೊ ಇಲ್ಲಿ ಒಂದು ಶೇಪ್ ಇದೆ, ಅಬ್ಸರ್ವ್ ಮಾಡಿ. ಇಟ್ ಈಸ್ ಜಸ್ಟ್ ಲೈಕ್ ಸ್ಕ್ವೇರ್ ಶೇಪಲ್ಲಿದೆ. ಇದನ್ನ ನಾವು ಪಾಯಿಂಟ್ನ ಬೇಸ್ ಆಗಿ ತೊಗೊಂಡ್ರೆ ಈ ಥರ ಬರುತ್ತೆ. ಸೊ ಸ್ಕ್ವೇರಲ್ಲಿ ಆರ್ ರೆಕ್ಟ್ಯಾಂಗಲ್, ಸ್ಕ್ವೇರ್ ಇಟ್ ಮೈಟ್ ಬಿ ಐದರ್ ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರಲ್ಲಿ ಎರಡೂ ಕಡೆಗೂ ಎಷ್ಟಿರುತ್ತೆ ನಮಗೆ ಆ್ಯಂಗಲ್ಸ್? 90 ಡಿಗ್ರಿ ಇರುತ್ತೆ. ಸೊ 1 2 3 ರೈಟ್ ಆ್ಯಂಗಲ್ಸ್ ಎಷ್ಟಿದೆ ಅಂದರೆ 1 2 3 4. ಟೋಟಲ್ ರೈಟ್ ಆ್ಯಂಗಲ್ಸ್ ಇನ್ ದಿಸ್ ಫಿಗರ್ ಈಸ್ 4. ಸೊ ರೈಟ್ ಆ್ಯಂಗಲ್ಸ್ ಈಸ್ 4. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಅಕ್ಯೂಟ್ ಆ್ಯಂಗಲ್ಸ್. ಸೊ ಅಕ್ಯೂಟ್ ಆ್ಯಂಗಲ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಕ್ಯೂಟ್ ಆ್ಯಂಗಲ್ಸ್ ಅಂದರೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ 90. ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಏನು ಹೇಳ್ತೀವಿ? ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ 1 2 3 ಒಂದು ಟ್ರಯಾಂಗಲಲ್ಲಿ 3 ಅಕ್ಯೂಟ್ ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ಸೊ ಇವೆಲ್ಲ ನೀವು ಮೆಷರ್ ಮಾಡಿ ನೋಡಿರಿ ವಿತ್ ಅ ಪ್ರೊಟ್ರಾಕ್ಟರ್. ಇಫ್ ಯು ಮೆಷರ್ ವಿತ್ ಅ ಪ್ರೊಟ್ರಾಕ್ಟರ್ ಆಲ್ಸೋ ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ಎಷ್ಟು ಮೆಷರ್ಮೆಂಟ್ ಇದೆ ಬೇಡ ನಮಗೆ, ಲೆಸ್ ದ್ಯಾನ್ 90 ಡಿಗ್ರಿ ಇದೆನಾ ಅಂತ ಅಬ್ಸರ್ವ್ ಮಾಡಿದ್ರೆ ಸಾಕು. ಸೊ ಇಟ್ ಈಸ್ ಅರೌಂಡ್ 30 ಡಿಗ್ರಿ. ಸೊ ಇಟ್ ಈಸ್ ಲೆಸ್ ದ್ಯಾನ್ 90. 1 2 3 1 2 3. ನೆಕ್ಸ್ಟ್ 4 5 6. ಇಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಇದೆ. 7 8 9 10. ನಾನು ಬರಿಬೇಕಾದ್ರೇ ಅಬ್ಸರ್ವ್ ಮಾಡಿರಿ, ಆಮೇಲೆ ಇಲ್ಲ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಕೌಂಟ್ ತೊಗೊಂಡೆ ಅಂತ. 11 12 13 14 15. So total number of acute angles is 15. See 1 2 3 4 5 6 7 8 9
10, 11, 12, 13, 14, 15. Total acute angles is 15. Right angles 4, acute angles 15. Next we have is obtuse angle. Where obtuse angle formed? Obtuse angle means it should be a greater than 90. See here. ಇಲ್ಲಿ ಎರಡು ಟ್ರಯಾಂಗಲ್ಸ್ ಏನು ಫಾರ್ಮ್ ಆಗಿದೆ, ಬಿಟ್ವೀನ್ ಗ್ಯಾಪ್ ಇದೆ ಅಲ್ವಾ, ಇದನ್ನು ಈ ಕಡೆ. ಸೊ ಇವೆಲ್ಲ ಏನು ಇಲ್ಲೇನು ಫಾರ್ಮ್ ಆಗಿದೆ, ಈ ಎರಡೂ ಕಡೆನೂ ಅಪ್ಟ್ಯೂಸ್ ಆ್ಯಂಗಲ್ ಫಾರ್ಮ್ ಆಗಿದೆ. ಅಪ್ಟ್ಯೂಸ್ ಆ್ಯಂಗಲ್ ಮೀನ್ಸ್ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180. ಇಲ್ಲಿ ಸಿ ಔಟ್ಸೈಡ್ ಒಂದು ಫಾರ್ಮ್ ಆಗಿದೆ, ಇನ್ಸೈಡ್ ಒಂದು ಫಾರ್ಮ್ ಆಗಿದೆ. ಸೊ 1, 2, ನೆಕ್ಸ್ಟ್ 3, 4, 5, 6, 7, 8, 9, 10. Total obtuse angle 1, 2, 3, 4, 5, 6, 7, 8, 9, 10. Total obtuse angle form are 10. ಅವ್ರು ಎಲ್ಲಿ ಫಾರ್ಮ್ ಆಗಿದೆ ಅಂತ ಕೇಳಿಲ್ಲ, ಜಸ್ಟ್ ಎಷ್ಟು ಫಾರ್ಮ್ ಆಗಿದೆ ಅಂತ ಕೇಳಿದ್ದಾರೆ. ರೈಟ್ ಆ್ಯಂಗಲ್ 4, acute angle 15, obtuse angle 10. So that option is 2 because right angle 4 ಇದೆ, acute angle 15 ಇದೆ and obtuse angle 10 ಇದೆ. So for B answer is 4, 15, 10. Is this clear? This is a solution for 7th question. Let's take 8th question. Classify the measure of angles given below. ಒಂದು ಕ್ಲಾಸಿಫೈ ಮಾಡೋಕ್ಕೆ ಹೇಳಿದ್ದಾರೆ ಆ್ಯಂಡ್ ದೇ ಆಲ್ರೆಡಿ ಮೆನ್ಷನ್ acute angle, right angle, obtuse angle and straight angle. Let us discuss now. (16°, 180°, 88°, 179°, 45°, 90°, 100°, 35° and 142°. First our already column ಕೊಟ್ಟಿದ್ದಾರೆ, so let's write those columns. Acute angle, next right angle, obtuse angle, next straight angle. So we have to classify acute angle. So first ಏನಿದೆ 16°, ಅದು ನೋಡ್ತಾ ಹೋಗಬೇಕು ಯಾವ ಅಂಡರಲ್ಲಿ ಬರಿತಾ ಹೋಗ್ತೀವಿ. 16° is less than 90°. So less than 90° means it should be acute angle. So 16° comes under acute angle. Next is 180°. 180° means exact 180° ಇದೆ, so it is a straight angle. Next 88°. 88° or 89°, it is less than 90° only. Less than 90° ಇದ್ರೆ ನಾವೆಲ್ಲಿ ಬರಿತೀವಿ, acute angle ಅಲ್ಲಿ ಬರಿತೀವಿ. Next 179°. 179° ಅಂದರೆ less than 180. Less than 180 means it comes under obtuse angle. Next 45°. 45° means it is less than 90°, so it is an acute angle. Next 90°. Exact 90° means it is right angle. Next we have 100°. 100° means it is greater than 90 and less than 180, so it comes under obtuse angle. Next we have 35°. 35° means it is less than 90. 90° ಗಿಂತ ಕಡಿಮೆ ಇದೆ, ಸೊ acute angle ಅಲ್ಲಿ ಬರಿತೀವಿ. Next 142°. 140 means it is again greater than 90 and less than 180, so it comes under obtuse angle.
This is how we classify the given angles, isn't it? So this is a solution for 8th question. Let's take 9th question. Ninth one. Estimate the measure of the following angles. Verify by measuring them. Name the type of angles. Estimate the measure of the following angles ಅಂದರೆ ಫಾಲೋಯಿಂಗ್ ಆ್ಯಂಗಲ್ಸ್ನ ಎಸ್ಟಿಮೇಟ್ ಮಾಡಬೇಕು. ಎಸ್ಟಿಮೇಟ್ ಮೀನ್ಸ್ ಮೆಷರ್ಮೆಂಟ್ ಅಲ್ಲ. ಜನರಲ್ ಆಗಿ ನೋಡಿದ ತಕ್ಷಣ ನಾವು ಹೇಳ್ತೀವಲ್ವಾ, ಈ ಒಂದು ಆಬ್ಜೆಕ್ಟ್ ಇದೊಂದು 50 ಗ್ರಾಮ್ಸ್ ಇರ್ಬೋದು ಅಥವಾ 100 ಗ್ರಾಮ್ಸ್ ಇರ್ಬೋದು ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಆನ್ ಎಕ್ಸಾಕ್ಟಾಗಿ ಮೆಜರ್ ಮಾಡಿ ಹೇಳ್ತಿಲ್ಲ. 50 ಗ್ರಾಮ್ಸ್ ಇದೆ ಅಂದರೆ ಇದು 50 ಗ್ರಾಮ್ಸ್ ಇರಬಹುದು ಅಥವಾ ಇಲ್ಲದೇನೂ ಇರ್ಬೋದು. ಅದನ್ನ ಮೆಷರ್ ಮಾಡಿ ನಾವು ಚೆಕ್ ಮಾಡಬೇಕಾಗುತ್ತೆ. ಅದನ್ನ ನಾವು ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಎಸ್ಟಿಮೇಟ್ ಅಂದರೆ ಜಸ್ಟ್ ರ್ಯಾಂಡಮ್ ಆಗಿ ನಾವು ಅಸ್ಯೂಮ್ ಮಾಡ್ಕೊಳ್ತೀವಲ್ಲ, ಅದನ್ನು ಏನು ಹೇಳ್ತೀವಿ, ಎಸ್ಟಿಮೇಟ್ ಅಂತ ಹೇಳ್ತೀವಿ. ಸೊ ಒಂದಷ್ಟು ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ, ಆ್ಯಂಗಲ್ಸ್ ಕೊಟ್ಟಿದ್ದಾರೆ, ಅದನ್ನ ಎಸ್ಟಿಮೇಟ್ ಮಾಡಬೇಕು. ಇದು ಎಷ್ಟು ಡಿಗ್ರಿ ಇದೆ ಅಂತ ಎಸ್ಟಿಮೇಟ್ ಮಾಡ್ಕೋಬೇಕು. ಎಸ್ಟಿಮೇಟ್ ಮಾಡಾದಮೇಲೆ ಆ್ಯಕ್ಚುಲ್ ಆಗಿ ಮೆಷರ್ ಮಾಡಿ ನೋಡಬೇಕು. ಆ್ಯಕ್ಚುಯಲ್ ಮೆಷರ್ಮೆಂಟ್ ಹೆಂಗೆ ಮಾಡ್ತೀವಿ? ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಮೆಷರ್ ಮಾಡಿದ್ಮೇಲೆ ಅದು ಯಾವ ಆ್ಯಂಗಲ್ ಅಂತ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಈಸಂಟ್ ಇಟ್? ಸೊ ಎಸ್ಟಿಮೇಟ್ ಮಾಡಬೇಕು ಫಸ್ಟು, ಆಮೇಲೆ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಮೆಷರ್ ಮಾಡಬೇಕು. ನೆಕ್ಸ್ಟ್ ಟೈಪ್ ಆಫ್ ಆ್ಯಂಗಲ್ನ ಬರೀತಾ ಹೋಗಬೇಕು. ಲೆಟ್ಸ್ ಟೇಕ್ ದೇ ಆರ್ ಆಲ್ರೆಡಿ ಗಿವನ್ ಒನ್ ಎಕ್ಸಾಂಪಲ್. ಅಲ್ಲಿ ಒಂದು ಎಕ್ಸಾಂಪಲ್ ಏನು ಹೇಳಿದ್ದಾರೆ, ಆ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದ ತಕ್ಷಣ ಎಸ್ಟಿಮೇಟ್ ಅಂದರೆ ಅವ್ರು ಅಸ್ಯೂಮ್ ಮಾಡ್ಕೊಳ್ತಾರೆ 110 ಡಿಗ್ರಿ ಇರಬಹುದು ಅಂತ. ಬಟ್ ಎಕ್ಸಾಕ್ಟಾಗಿ ಮೆಷರ್ ಮಾಡಿದಾಗ ಎಷ್ಟಿದೆ? 120 ಡಿಗ್ರಿ ಇದೆ. ಆ್ಯಕ್ಚುಯಲ್ ಮೆಷರ್ ಬೇಸಿಸ್ ಮೇಲ್ಗಡೆನೇ ನಾವು ಟೈಪ್ ಆಫ್ ಆ್ಯಂಗಲ್ನ ಬರೀಬೇಕು, ನಾಟ್ ಬೇಸ್ಡ್ ಆನ್ ಎಸ್ಟಿಮೇಟೆಡ್ ವ್ಯಾಲ್ಯೂ. ಎಸ್ಟಿಮೇಟೆಡ್ ವ್ಯಾಲ್ಯೂ ಮೇಲ್ಗಡೆ ಟೈಪ್ ಆಫ್ ಆ್ಯಂಗಲ್ನ ಬರಿಬಾರ್ದು. ಸೊ ಲೆಟ್ ಅಸ್ ಟೇಕ್ ಫ್ರಮ್ ಸೆಕೆಂಡ್ ಕ್ವೆಶನ್. 90 degree. So they didn't given as 90 degrees. First we have to estimate. Let us write it in a small size so you can put all the questions. Angles estimated, measure, next actual measure, next type of angle. So let us take second question. ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಯೂಶಲಿ ರೈಟ್ ಆ್ಯಂಗಲ್ ಮತ್ತು ಸ್ಟ್ರೇಟ್ ಆ್ಯಂಗಲ್ನ ಬೈ ಅಬ್ಸರ್ವೇಷನಿಂದನೇ ಕರೆಕ್ಟಾಗಿ ಹೇಳ್ಬೋದು. ದಿಸ್ ಇಸ್ ಎಕ್ಸಾಕ್ಟ್ 90 ಡಿಗ್ರಿ. ಎಸ್ಟಿಮೇಟೆಡ್ ವ್ಯಾಲ್ಯೂ ನಾನು 90 ಡಿಗ್ರಿ ಅಂದ್ಕೊಂಡೆ, ನೋಡಿದ ತಕ್ಷಣ ಅನಿಸ್ತಾ ಇದೆ ನನಗೆ 90 ಡಿಗ್ರಿ ಅಂತ. ಸೊ ಅದನ್ನ ಎಸ್ಟಿಮೇಟ್ ಮಾಡಿಕೊಂಡೆ. ಸೊ ಲೆಟ್ ಅಸ್ ರೈಟ್ ದ ಆ್ಯಕ್ಚುಯಲ್ ವ್ಯಾಲ್ಯೂ ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಮೆಷರ್ ಮಾಡ್ತೀನಿ. ಆಗಲೂ ಕೂಡ ಎಕ್ಸಾಕ್ಟ್ 90 ಡಿಗ್ರಿ ಇದೆ. ಸೊ ಆ್ಯಕ್ಚುಯಲ್ ಮೆಷರ್ಸ್ 90 ಡಿಗ್ರಿ. ಆ್ಯಂಡ್ 90 ಡಿಗ್ರಿ ಇದ್ದರೆ ಏನು ಹೇಳ್ತೀವಿ? ರೈಟ್ ಆ್ಯಂಗಲ್. ಸೊ ಆನ್ಸರ್ ಈಸ್ ರೈಟ್ ಆ್ಯಂಗಲ್. ನೆಕ್ಸ್ಟ್ ಥರ್ಡ್ ಒನ್. ನಿಮಗೆ ನೋಡಿದ ತಕ್ಷಣ ಏನು ಅನಿಸುತ್ತೆ? ಇಟ್ ಮೈಟ್ ಬಿ ಅರೌಂಡ್ 45 ಡಿಗ್ರಿ ಅಂತ. ನೀವು ಏನಾದರೂ ತಗೋಬೋದು. ಎಸ್ಟಿಮೇಟೆಡ್ ವ್ಯಾಲ್ಯೂ ಈಸ್ ಯುವರ್ ಚಾಯ್ಸ್. ಸೊ ಯು ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ. ನೋಡಿದ ತಕ್ಷಣ ಹಂಗೆ ಅನಿಸ್ತಿದೆ, ಇಟ್ ಇಸ್ ಅರೌಂಡ್ 45 ಡಿಗ್ರಿ. ಸೊ ಎಸ್ಟಿಮೇಟೆಡ್ ವ್ಯಾಲ್ಯೂಲಿ 45 ಡಿಗ್ರಿ ಬರೀನ. ಆ್ಯಕ್ಚುಯಲ್ ಮೆಷರ್, ಬಟ್ ಆ್ಯಕ್ಚುಯಲ್ ಮೆಷರ್ ಎಲ್ರಿಗೂ ಸೇಮೇ ಬಂದಿರಬೇಕು. ಯಾಕೆ ಅಂದರೆ ಎಲ್ಲರೂ ಪ್ರೊಟ್ರಾಕ್ಟರ್ ಯೂಸ್ ಮಾಡಿ ಮೆಷರ್ ಮಾಡ್ತೀರಿ. ಸೊ ಇಫ್ ಯು ಯೂಸ್ ದ ಪ್ರೊಟ್ರಾಕ್ಟರ್ ಆ್ಯಂಡ್ ಇಫ್ ಯು ಮೆಷರ್ ದ ಆ್ಯಂಗಲ್, ಇಟ್ ಈಸ್ ಎಕ್ಸಾಕ್ಟ್ 50 ಡಿಗ್ರಿ. ನಾವು ಅಸ್ಯೂಮ್ ಮಾಡ್ಕೊಂಡಿದ್ದು 45 ಡಿಗ್ರಿ, ಬಟ್ ನಾವು ಮೆಷರ್ ಮಾಡಿದಾಗ ಎಷ್ಟು ಬರ್ತಾ ಇದೆ?
50 degree. So let us measure by using this protractor. See here also it is exact 50 degree. ಹೆಂಗೆ ಮೆಷರ್ ಮಾಡೋದು? ಈ ನಿಮ್ಮ ಪ್ರೊಟ್ರಾಕ್ಟರ್ನ ಲೈನು ಪ್ರೊಟ್ರಾಕ್ಟರ್ನ ಎಡ್ಜ್ ಆ ಲೈನ್ ಮೇಲ್ಗಡೆ ಇರಬಾರ್ದು. ಎಡ್ಜ್ನ ನೀವು ಲೈನ್ ಮೇಲ್ಗಡೆ ಇಡಬೇಡ್ರಿ. ಪ್ರೊಟ್ರಾಕ್ಟರ್ಲಿ ಒಂದು ಲೈನ್ ಇರುತ್ತೆ, ಆ ಲೈನು ಸಿಂಗಲ್ ಲೈನ್ ಆ್ಯಂಡ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಲೈನ್ನ ನೀಟಾಗಿ ಇಟ್ಕೊಂಡು ಮೆಷರ್ ಮಾಡಿರಿ. ಕರೆಕ್ಟಾಗಿ 50 ಡಿಗ್ರಿ ತೋರಿಸ್ತಾ ಇದೆ. ಸೊ 50 ಡಿಗ್ರಿ ಇದ್ದರೆ ಏನು ಹೇಳ್ತೀವಿ ನಾವು? ಅಕ್ಯೂಟ್ ಆ್ಯಂಗಲ್. ಸೊ ಆನ್ಸರ್ ಈಸ್ ಅಕ್ಯೂಟ್ ಆ್ಯಂಗಲ್. ನೆಕ್ಸ್ಟ್ this fourth question. ಈಗ ಇದು ಎಷ್ಟಿದೆ? ಬೈ ಅಬ್ಸರ್ವೇಷನ್ ನಮಗೊಂದು ಗ್ರೇಟರ್ ದ್ಯಾನ್ 90 ಇರ್ಬೋದು ಅಂತ ಅನಿಸ್ತದೆ. ಗ್ರೇಟರ್ ದ್ಯಾನ್ 90 ಅಂದರೆ ಲೆಟ್ ಅಸ್ ಟೇಕ್ 100. ಎಸ್ಟಿಮೇಟೆಡ್ ಅಂದರೆ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಸೊ ಇದು ಎಷ್ಟಿರ್ಬೋದು? 100 ಡಿಗ್ರಿ ಇರ್ಬೋದು ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಲೆಟ್ ಅಸ್ ಚೆಕ್ ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್. ನೀವು ಪ್ರೊಟ್ರಾಕ್ಟರ್ನ ತೊಗೊಂಡು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೆಷರ್ ಮಾಡಬೇಕು ಎಷ್ಟಿದೆ ಅಂತ. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಮೆಷರ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ 90 ಡಿಗ್ರಿ ಬರ್ತಾ ಇದೆ. ಎಷ್ಟು ಬರ್ತಿದೆ? ಎಕ್ಸಾಕ್ಟ್ 90 ಡಿಗ್ರಿ ಬರ್ತಾ ಇದೆ. ನೋಡಿದ ತಕ್ಷಣ ನಮಗೆ ಅನಿಸ್ತು 90 ಡಿಗ್ರಿ ಇಲ್ಲ ಅಂತ. ಬಟ್ ಈ ಡಯಾಗ್ರಾಮ್ ನೋಡಿದ ತಕ್ಷಣ ನೀವು ಎಕ್ಸಾಕ್ಟ್ 90 ಡಿಗ್ರಿ ಅಂತ ಹೇಳ್ಬೋದು. ಬಟ್ ಯು ಕಾಂಟ್ ಸೇ ಹಿಯರ್. ಸೊ ಮೆಷರ್ ಮಾಡಿದಾಗ 90 ಡಿಗ್ರಿ ಬರ್ತಿದೆ. ಸೊ 90 ಡಿಗ್ರಿ ಅಂದರೆ ಇಟ್ ವಿಲ್ ಬಿ ರೈಟ್ ಆ್ಯಂಗಲ್. So this is the solution for 9th question. Let's take last question in this chapter, that is 10th question. Measure the angles in the figures given below. Find the sum of angles. Measure the angles in the given figure ಅಂದರೆ ಫಿಗರಲ್ಲಿ ಆ್ಯಂಗಲ್ಸ್ನ ಮೆಷರ್ ಮಾಡಬೇಕು. ದೆನ್ ಫೈಂಡ್ ದ ಸಮ್ ಆಫ್ ಆ್ಯಂಗಲ್ಸ್. ಅದಾದಮೇಲೆ ಆ್ಯಂಗಲ್ಸ್ನ ಸಮ್ ಮಾಡಬೇಕು. ಸೊ ದಿಸ್ ಇಸ್ ದ ಕ್ವೆಶನ್. So 10th question. So this is the given figure. This is angle 2. This is angle 1. First ಏನು ಮಾಡಬೇಕು? We have to measure the angles by using protractor. So here ಈ ಸೆಂಟರ್ ಪಾಯಿಂಟ್ ಇರುತ್ತೆ ಅಲ್ವಾ, ಈ ಎರಡು ಲೈನ್ ಮೀಟ್ ಆಗಿರೋ ಪಾಯಿಂಟು, ಪ್ರೊಟ್ರಾಕ್ಟರ್ನ ಪಾಯಿಂಟು ಆ್ಯಂಡ್ ಲೈನ್ ಬೋತ್ ಶುಡ್ ಬಿ. ಸೊ ನಾನು ನಿಮಗೆ ಬೋರ್ಡ್ ಮೇಲೆ ಮೆಷರ್ ಮಾಡೋದು ತೋರಿಸ್ತಿದ್ದೀನಿ. ಬಟ್ ಯು ಹ್ಯಾವ್ ಟು ಮೆಷರ್ ಇಟ್ ಇನ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಲ್ಲಿರೋ ಮೆಷರ್ಮೆಂಟಿಗೆ ನೀವು ಮೆಷರ್ಮೆಂಟ್ ಮಾಡಬೇಕು. ನಾನು ಇಲ್ಲಿ ಬೋರ್ಡ್ ಮೇಲೆ ರ್ಯಾಂಡಮಾಗಿ ಹಾಕಿರ್ತೀನಿ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿರೋದಕ್ಕೆ ಮೆಷರ್ ಮಾಡಬೇಕಾಗುತ್ತೆ. ನೀವು ಟೆಕ್ಸ್ಟ್ ಬುಕ್ಕಲ್ಲಿರೋ ಆ್ಯಂಗಲ್ನ ಮೆಷರ್ ಮಾಡಿದರೆ ಫಸ್ಟ್ ಆ್ಯಂಗಲ್ 1 ಎಷ್ಟು ಬರುತ್ತೆ? 120 ಡಿಗ್ರಿ ಬರುತ್ತೆ. ಸೊ ಆ್ಯಂಗಲ್ 1 ಈಸ್ 120 ಡಿಗ್ರಿ. ಇಲ್ಲೂ 120 ಡಿಗ್ರಿಗೆ ಹಾಕೊಳ್ಳೋಣ. ಸೊ ಐ ವಿಲ್ ಶೋ ಹೌ ಟು. ದಿಸ್ ಇಸ್ ದ ಗಿವನ್ ಕ್ವೆಶನ್. ಸೊ ಹಿಯರ್ ಹಿಂಗೆ ಹಿಡ್ಕೊಳ್ತೀವಿ, ಮೆಷರ್ ಮಾಡ್ತೀವಿ. ಸಿ ಹಿಯರ್ ಇಟ್ ಈಸ್ ಎಕ್ಸಾಕ್ಟ್ 120 ಡಿಗ್ರಿ. ಆ್ಯಂಗಲ್ 2 120 ಡಿಗ್ರಿ ಆ್ಯಂಡ್ ಆ್ಯಂಗಲ್ 1 ಹೆಂಗೆ ಮೆಷರ್ ಮಾಡ್ತೀರಿ ಅಂದರೆ, ಸೊ ಅಟ್ ಎ ಟೈಮ್ ಎರಡನ್ನೂ ಮೆಷರ್ ಮಾಡ್ಕೋಬೋದು ನೀವು. ಇಲ್ಲಿಂದ ಕೌಂಟ್ ಮಾಡಿದ್ರೆ ಇದು 120 ಡಿಗ್ರಿ ಇದೆ. ಈ ಆ್ಯಂಗಲ್ನ ಕೌಂಟ್ ಮಾಡಬೇಕು ಅಂದರೆ ಇದನ್ನು 0 ಆಗಿ ತೊಗೋಬೇಕು. ಅರ್ಥ ಆಗ್ತಿದೆನಾ? ಸೊ 0 10 20 30 40 50 60. ದಿಸ್ ಇಸ್ 60 ಡಿಗ್ರಿ ಆ್ಯಂಡ್ ದಿಸ್ ಇಸ್ 120 ಡಿಗ್ರಿ. ಸೊ ಈ ಆ್ಯಂಗಲ್ನ
ಅವ್ರು ಇಲ್ಲಿಂದಾನೇ ತಾನೇ ನಿಮಗೆ ಈ ಥರ ಕೊಟ್ಟಿರೋದು. ಸೊ ಈ ಕಡೆಯಿಂದ ಮೆಷರ್ ಮಾಡಬೇಕು. ದಿಸ್ ಇಸ್ 120 ಡಿಗ್ರಿ ಆ್ಯಂಡ್ ಆ್ಯಂಗಲ್ 1 ಈಸ್ 60 ಡಿಗ್ರಿ. ಆ್ಯಂಗಲ್ 1 ಈಸ್ 60 ಡಿಗ್ರಿ. ಸೊ ಲೆಟ್ ಅಸ್ ಸಮ್ ಹೇಳಿದ್ದಾರೆ ಸಮ್ ಮಾಡೋಕ್ಕೆ. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಎಷ್ಟಾಗುತ್ತೆ? ಆ್ಯಂಗಲ್ 1 60 ಡಿಗ್ರಿ, ಆ್ಯಂಗಲ್ 2 120 ಡಿಗ್ರಿ. 60 plus 120 will become 180 degree, isn't it? This is a first question. Let us take next question. Inside next question, we have triangle. This is 1 and this is 2 and this is 3. Let us measure the angle 1 using protractor. Observe carefully how to measure the angle 1. See, this is a protractor. ಈ protractor ಅಲ್ಲಿ center point ನ ನಿಮ್ಮ ಡಯಾಗ್ರಾಮ್ನ ಇಲ್ಲಿ ಏನು 2 ಮೀಟಿಂಗ್ ಪಾಯಿಂಟ್ಸ್ ಇರುತ್ತಲ್ಲ ಇಲ್ಲಿ ಇಟ್ಕೊಂಡು ಮೆಷರ್ ಮಾಡ್ತೀವಿ. ಇಲ್ಲಿಂದ ಮೆಷರ್ ಮಾಡ್ತಾ ಹೋಗ್ತೀವಿ ಎಷ್ಟಿದೆ ಅಂತ ಕೌಂಟ್ ಮಾಡಿ. ನಾನಿಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಮೆಷರ್ ಮಾಡಬೇಕು. ನಾನು ಬೋರ್ಡ್ ಮೇಲ್ಗಡೆ ಬರ್ದಿರೋದನ್ನ ಹೆಂಗೆ ಮೆಷರ್ ಮಾಡೋದು ಅಂತ ತೋರಿಸ್ತಿದ್ದೀನಿ. 1 2 and 3. See here, it is exact 90 degree. ಹೆಂಗೆ ಮೆಷರ್ ಮಾಡೋದು ಹೆಂಗೆ ಅಂದರೆ, ಝೀರೋ ಲೈನ್ನ ಇದ್ರ ಮೇಲ್ಗಡೆ ಇಡ್ತೀವಿ. ಝೀರೋ ಲೈನ್ನ ಯಾವುದಾದ್ರೂ ಒಂದು ರೆಫರೆನ್ಸ್ ಲೈನ್ ಮೇಲೆ ಇಡ್ತೀವಿ. ಇಲ್ಲಿ ಮೆಷರ್ ಮಾಡ್ಕೊಳ್ತೇವೆ ರೀ. 0 10 20 30 40 50 60 70 80 90 ಎಕ್ಸಾಕ್ಟ್ 90 ಡಿಗ್ರಿ ಇದೆ. ಆ್ಯಂಗಲ್ 1 ಈಸ್ 90 ಡಿಗ್ರಿ ಆ್ಯಂಡ್ ನೆಕ್ಸ್ಟ್ ಆ್ಯಂಗಲ್ 2. ಸಿ, ಈ ಸೆಂಟರ್ ಪಾಯಿಂಟ್ ಏನಿದೆ ಈ ಎರಡು ಲೈನ್ ಮೀಟಿಂಗ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ ಇದೆ, isn't it? 10 20 30 40 45 ಡಿಗ್ರಿ ಇದೆ. ಸೊ ಆ್ಯಂಗಲ್ 2 45 ಡಿಗ್ರಿ. ನೆಕ್ಸ್ಟು ಆ್ಯಂಗಲ್ 3 ಇಲ್ಲಿ 0 ಇಟ್ಕೊಳ್ತೀವಿ. 0 ಇಂದ ಮೆಷರ್ ಮಾಡ್ತಾ ಹೋಗ್ತೀವಿ. ಆ್ಯಂಗಲ್ 3 ಈಸ್ ಆಲ್ಸೋ 45 ಡಿಗ್ರಿ. ಈಗ ಈ ಮೂರು ಆ್ಯಂಗಲ್ಸ್ನ ಸಮ್ ಮಾಡಬೇಕು. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3. 90 plus 45 plus 45. 45 plus 45 ಆ್ಯಡ್ ಮಾಡೋಣ, ಅದು ಕೂಡ 90ನೇ ಬರುತ್ತೆ. ಆ್ಯಂಡ್ ಪ್ಲಸ್ 90. ಸೊ ಇಫ್ ಯು ಆ್ಯಡ್ 90 plus 90, 90 plus 90 is 180 degree. So answer is 180 degree. Here also answer is 180 degree and here also answer is 180 degree. So ಅವ್ರು ಅದೇ ಕೇಳಿದ್ರು, measure the angles in the given figure given below and find the sum of angles ಅಂತ ಇದೆ. ಸೊ ಎಲ್ಲ ಆ್ಯಂಗಲ್ಸ್ನು ಮೆಷರ್ ಮಾಡಿದ್ದೀವಿ ಆ್ಯಂಡ್ ವಿ ಸಮ್ಡ್ ಇಟ್, isn't it? ಸೊ ಇಲ್ಲಿಗೆ ಈ 10th ಕ್ವೆಶನಿಗೆ ನಿಮ್ಮ ಆ್ಯಂಗಲ್ಸ್ ಲೆಸನ್ನು ಕಂಪ್ಲೀಟಾಗಿ ಎಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸು ಕಂಪ್ಲೀಟ್ ಆಯಿತು. So thank you students. Let us discuss new chapter in the next class. Thank you.